DNA double helix students, DNA double helix model is given by Watson and Crick based on the X-ray crystallography analysis by the Rosalind Franklin and Wilkins. So using the X-ray crystallography result of the Rosalind Franklin and Mercy Wilkins, Watson and Crick produced the DNA double helix model. So what according to this model, the DNA is made up of two polynucleotide chains which are moving in a opposite direction. Already I have been explained about the polarity. Okay, in the last class. Here we are going to see the 5 prime end. So what we are going to get it here is the 5 prime end. This is okay 5 prime. This side it will be 3 prime, whereas here if we go below, this is 5 prime, this is what we see is this is 5 prime and this is 3 prime. So both of these strands are moving in the opposite direction. Two strands are moving in the opposite direction and they are coiled to one another is the second postulate. What we have here, students, DNA is made up of two more polynucleotide chains coiled in a right handed fashion. Pitch of the helix ಅಂದರೆ ಒಂದು ಟರ್ನ್ ಆಗಬೇಕಂದಾಗ, ಸೊ in order to make a one turn to takes place, what we will see here is what, students? So one turn to takes place. ಈ ಒನ್ ಟರ್ನ್ ಆಗೋದಕ್ಕೆ ವಿ ಕಾಲ್ ಇಟ್ ಆಸ್ ಎ ಎಲಿಕ್ಸ್. ಇಲ್ಲಿ ಪಿಚ್ ಎಷ್ಟಿರುತ್ತೆ 3.4 ಆಂಗ್ಸ್ಟ್ರಾನ್ ಅಥವಾ 3.4 ನ್ಯಾನೋಮೀಟರ್ ಆರ್ 34 ಆಂಗ್ಸ್ಟ್ರಾನ್. 3.4 ನ್ಯಾನೋಮೀಟರ್ ಆರ್ 34 ಆಂಗ್ಸ್ಟ್ರಾನಲ್ಲಿ ಇಟ್ ವಿಲ್ ಮೇಕ್ 360 ಡಿಗ್ರಿ. ಸೊ 360 ಡಿಗ್ರಿ ಇಟ್ ಹ್ಯಾಸ್ 10 ನ್ಯೂಕ್ಲಿಯೋಟೈಡ್ಸ್. ಒನ್ ಹೆಲಿಕ್ಸ್ ಇನ್ ಆರ್ಡರ್ ಟು ಮೇಕ್ ಒನ್ ಟರ್ನ್ ಆಗಬೇಕಂದ್ರೆ ಇಲ್ಲಿ 10 ನ್ಯೂಕ್ಲಿಯೋಟೈಡ್ಸ್ ಇರ್ತವೆ. ಒಂದು ನ್ಯೂಕ್ಲಿಯೋಟೈಡ್ಗೂ ಇನ್ನೊಂದು ನ್ಯೂಕ್ಲಿಯೋಟೈಡ್ಗಳ ಮಧ್ಯೆ 0.34 ನ್ಯಾನೋಮೀಟರ್ ಅಥವಾ 3.4 ಆಂಗ್ಸ್ಟ್ರಾನ್ ಡಿಸ್ಟೆನ್ಸ್ ಇರ್ತದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾಂಜುಗೇಟಿವ್ ನ್ಯೂಕ್ಲಿಯೋಟೈಡ್ಸ್ ಇಲ್ಲಿದೆ ನೋಡ್ರಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾಂಜುಗೇಟಿವ್ ನ್ಯೂಕ್ಲಿಯೋಟೈಡ್ಸ್ ಈಸ್ 0.34 ನ್ಯಾನೋಮೀಟರ್. ಅಥವಾ ಒಂದು ಟರ್ನ್ ಆಗೋದಕ್ಕೆ 3.4 ನ್ಯಾನೋಮೀಟರ್, ಒಂದು 360 ಡಿಗ್ರಿ ಕಾಯಿಲ್ ಆಗೋದಕ್ಕೆ 3.4 ನ್ಯಾನೋಮೀಟರ್. ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ಎರಡು ನ್ಯೂಕ್ಲಿಯೋಟೈಡ್ಸ್ ಈ ಒಂದು, ಸೊ ವಿ ಗೋನ್ ಟು ಸಿ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಒಂದು ನ್ಯೂಕ್ಲಿಯೋಟೈಡ್ ಚೈನ್ ಒಳಗೆ ಒಂದು ನ್ಯೂಕ್ಲಿಯೋಟೈಡ್ಗೂ ಇನ್ನೊಂದು ನ್ಯೂಕ್ಲಿಯೋಟೈಡ್ ಚೈನ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? 0.34 ನ್ಯಾನೋಮೀಟರ್ ಇರ್ತದೆ, ಸ್ಟೂಡೆಂಟ್ಸ್. ದೆನ್ ವಾಟ್ ವಿ ವಿಲ್ ಸಿ ಇಯರ್ ಈಸ್ ದಿಸ್ ಈಸ್ ಒನ್ ಹೆಲಿಕ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ದ ಸೈಜ್ ಆಫ್ ಒನ್ ಹೆಲಿಕ್ಸ್, ಒಂದು ಕಂಪ್ಲೀಟ್ 360 ಡಿಗ್ರಿ ಕಾಯಿಲ್ ಆಗಬೇಕಂದ್ರೆ 3.4 ನ್ಯಾನೋಮೀಟರ್ ಆರ್ 34 ಆಂಗ್ಸ್ಟ್ರಾನ್. ಡಿಸ್ಟೆನ್ಸ್ ಬಿಟ್ವೀನ್ 3 ನ್ಯೂಕ್ಲಿಯೋಟೈಡ್ಸ್ ಅಂದರೆ 0.34 ನ್ಯಾನೋಮೀಟರ್ ಅಥವಾ 3.4 ಆಂಗ್ಸ್ಟ್ರಾನ್. ಸೊ ಇಲ್ಲಿ ಆಂಗ್ಸ್ಟ್ರಾನ್ದೊಳಗೆ ಅಂದ್ರೆ 34 ಆಂಗ್ಸ್ಟ್ರಾನ್ ಮತ್ತು 3.4 ಆಂಗ್ಸ್ಟ್ರಾನ್ ಬರ್ತದೆ. ಮತ್ತು ನ್ಯಾನೋಮೀಟರ್ದಾಗ ತೊಗೊಂಡ್ರೆ ಕಂಪ್ಲೀಟ್ ಹೆಲಿಕ್ಸ್ 3.4 ನ್ಯಾನೋಮೀಟರ್ ಆದರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾಂಜುಗೇಟಿವ್ ನ್ಯೂಕ್ಲಿಯೋಟೈಡ್ಸ್ 0.34 ನ್ಯಾನೋಮೀಟರ್ ಆಗ್ತದೆ, ಸ್ಟೂಡೆಂಟ್ಸ್. ಓಕೆ, ಸೊ ದ ನಂಬರ್ ಆಫ್ ಬೇಸ್ ಪೇರ್ಸ್ ಇನ್ ಈಚ್ ಟರ್ನ್ ಈಸ್ 10. ಡಿಸ್ಟೆನ್ಸ್ ಬಿಟ್ವೀನ್ ಅಡ್ಜಸೆಂಟ್ ಬೇಸ್ ಪೇರ್ ಈಸ್ 0.34 ನ್ಯಾನೋಮೀಟರ್ ಆರ್ 3.4 ನ್ಯಾನೋಮೀಟರ್. ದಟ್ಸ್ ವಾಟ್ ಐ ಬಿನ್ ಎಕ್ಸ್ಪ್ಲೇನ್. ಇದೇನಿದೆ ಇದು ಸ್ಟ್ರಕ್ಚರಲ್ ಆಸ್ಪೆಕ್ಟ್ ಆಫ್ DNA. DNA is made up of two polynucleotide chains which are moving in the opposite direction. Polynucleotide chain is based on the phosphate and sugar background, to which backbone ಏನಿರುತ್ತೆ ಶುಗರ್ ಫಾಸ್ಫೇಟ್ ಇರ್ತದೆ, ಟು ವಿಚ್ ದ ನೈಟ್ರೋಜನ್ ಬೇಸಸ್ ಆರ್ ಅಟ್ಯಾಚ್ಡ್. ಸೊ ಡಿಸ್ಟೆನ್ಸ್ ಆಫ್ ಅ ಒನ್ ಹೆಲಿಕ್ಸ್ ಎಷ್ಟಾಗುತ್ತೆ? 34 ಆಂಗ್ಸ್ಟ್ರಾನ್ ಆರ್ 3.4 ನ್ಯಾನೋಮೀಟರ್ ಆಗ್ತದೆ. ಓಕೆ, ವರಾಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾಂಜುಗೇಟಿವ್ ಅಂದರೆ ಒಂದು ನ್ಯೂಕ್ಲಿಯೋಟೈಡ್ಗೂ ಇನ್ನೊಂದು ನ್ಯೂಕ್ಲಿಯೋಟೈಡ್ಗೂ ಏನು ಡಿಸ್ಟೆನ್ಸ್ ಅದ? 0.34 ನ್ಯಾನೋಮೀಟರ್ ಅಥವಾ 3.4 ಆಂಗ್ಸ್ಟ್ರಾನ್. ಸೊ ದಿಸ್ ಈಸ್ ವಾಟ್ ವಿ ವಿಲ್ ಸಿ ಇನ್ ದ ಸ್ಟ್ರಕ್ಚರ್ ಆಫ್ DNA. ಈ ಎರಡು DNA, ದ ಟೂ DNA polynucleotide chains which are attached to one another by ಬೇಸ್ ಪೇರಿಂಗ್ ಅಂತೀವಿ ನಾವು. ಅದಕ್ಕೆ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಅಂತೀವಿ. ಸೊ ವಾಟ್ ಈಸ್ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್, ಸ್ಟೂಡೆಂಟ್ಸ್? ಒಂದು ಚೈನಲ್ಲಿರ್ತಕ್ಕಂಥ ಪ್ಯೂರಿನ್ ಬೇಸ್ ಪೇರ್ಸ್ ವಿತ್ ದ ಪಿರಾಮಿಡಿನ್ಸ್ ಆಫ್ ಅನದರ್ ಚೈನ್. ಈ ಕಡೆ ಪ್ಯೂರಿನ್ ಇದ್ದರೆ ಈ ಕಡೆ ಪಿರಾಮಿಡಿನಿಗೆ ಬೈಂಡ್ ಆಗುತ್ತೆ, ಈ ಕಡೆ
ಪಿರಾಮಿಡಿನ್ ಇದ್ದರೆ ಇನ್ನೊಂದು ಸೈಡ್ ಪ್ಯೂರಿನಿಗೆ ಬೈಂಡ್ ಆಗುತ್ತೆ. ಸೊ ದ ಬೇಸ್ ಪೇರಿಂಗ್ ನಥಿಂಗ್ ಬಟ್ ವಿ ಕಾಲ್ ಇನ್ಸ್ಪೆಸಿಫಿಕ್ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಆಗ್ತದೆ ಡಿ ಎನ್ ಎ ಒಳಗೆ. ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಅಂದರೆ ಅಡೆನಿನ್ ಬೇಸ್ ಪೇರ್ಸ್ ವಿತ್ ದ ಥೈಮಿನ್ ಆ್ಯಂಡ್ ಗೋನಿನ್ ಬೇಸ್ ಪೇರ್ಸ್ ವಿತ್ ದ ಸೈಟೋಸಿನ್. Adenine, when it base pairs with the thymine, it will be formed by 2 hydrogen bonds here, whereas guanine base pairs with the cytosine by 3 hydrogen bonds. So backbone of the DNA is formed of sugar and phosphate. The base projects inside. The two chains have an antiparallel polarity. That is, one chain has the polarity of, you can find here, 3' angstrom to 5' angstrom ಇದೆ. So this is moving in 5' to 3' direction, ಇದು 5' to 3. So both of them, they are in the opposite direction. So both of them, they will be moving in a opposite direction, students. Now, so ಏನಾಗುತ್ತೆ here, we will see the structure. This is one nucleotide. This is sugar, phosphate, nitrogen base ಅದ. ಒಂದು ನ್ಯೂಕ್ಲಿಯೋಟೈಡ್ ಈ ಕಡೆ ಇರೋದು, ಇಟ್ ಈಸ್ ಗೋಯಿಂಗ್ ಟು ಬೇಸ್ ಪೇರ್. ಈಗ ಎಕ್ಸ್ಪ್ಯಾಂಡ್ ಮಾಡಿ ನೋಡಿದಾಗ ದಟ್ಸ್ ಹೌ ಇಟ್ ಅಪಿಯರ್ ಸ್ಟೂಡೆಂಟ್ಸ್. ಇದು ಒಂದು ಡಿ ಎನ್ ಎ ನಾವು ಇಷ್ಟು ಫೋಕಸ್ ಮಾಡಿ ನೋಡಿದರೆ ವಿ ವಿಲ್ ಸಿ ಶುಗರ್, ಫಾಸ್ಫೇಟ್, ಬ್ಯಾಕ್ ಬೋನ್ ಆ್ಯಂಡ್ ನೈಟ್ರೋಜನ್ ಬೇಸಸ್. ಮತ್ತು ನಾವು ದಿಸ್ ಪಾರ್ಟ್ ಇಫ್ ವಿ ಫೋಕಸ್ ವಾಟ್ ವಿ ಹ್ಯಾವ್ ಈಸ್ ದಿಸ್ ಈಸ್ ಒನ್ ನ್ಯೂಕ್ಲಿಯೋಟೈಡ್ ಹ್ಯಾವಿಂಗ್ ಪೆಂಟೋ ಶುಗರ್, ಫಾಸ್ಫೇಟ್ ಗ್ರೂಪ್ ಇಯರ್ and nitrogen bases, any of the nitrogen bases. This is the basic structure. The bases in two strands are paired through. So one base is paired to another base by complementary base pairing. So the base present on the one strand is base paired with the next strand by complementary base pairing. ಈ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಆಗಕ್ಕೆ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗ್ತವೆ. ಅಡೆನಿನ್ ವೆನ್ ಬೇಸ್ ಪೇರ್ಸ್ ವಿತ್ ದ ಥೈಮಿನ್, ಅಡೆನಿನ್ ಏನದ ಒಂದು ಪ್ಯೂರಿನ್ ಅದ. Guanine is also purine. Always purines in the one strand base pairs with the pyrimidines on the another strand. Here adenine purine base pairs with the thymine. Guanine purine base pairs with the cytosine. So this is guanine base pairing with the cytosine. This is adenine base pairing with the ಥೈಮಿನ್. ಇಲ್ಲಿ ರಿವರ್ಸಲ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಪೊಲ್ಯಾರಿಟಿ ಸ್ಟೂಡೆಂಟ್ಸ್. ಒಂದು 5' to 3' ಹೋಗ್ತಿದ್ರೆ ಇನ್ನೊಂದು ಆಪೋಸಿಟ್ 3' ಇಂದ 5' ಹೋಗ್ತಿರ್ತದೆ. ಸೊ ಬೋತ್ ಆಫ್ ದೆಮ್ ದೇ ಆರ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್, ಬಟ್ ದೇ ಆರ್ ಕಾಯಿಲ್ಡ್ ಟು ಒನ್ ಅನದರ್ ಆ್ಯಂಡ್ ದೇ ಆರ್ ಅಟ್ಯಾಚ್ ಟು ಒನ್ ಅನದರ್ ಬೈ ಹೈಡ್ರೋಜನ್ ಬಾಂಡ್ ಬೈ ಫಾರ್ಮಿಂಗ್ ಎ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್. ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಅಂದರೆ ಒಂದು ಸ್ಟ್ರ್ಯಾಂಡ್ ಇನ್ನೊಂದು ಸ್ಟ್ರ್ಯಾಂಡ್ಗೂ ಅಟ್ಯಾಚ್ ಆಗೋದಕ್ಕೆ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗ್ತವೆ. ಎದ್ರ ಮಧ್ಯೆ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗ್ತವೆ ಅಂದರೆ ಈ ಸ್ಟ್ಯಾಂಡ್ದ ನೈಟ್ರೋಜನ್ ಬೇಸ್ ಮತ್ತು ಈ ಸ್ಟ್ಯಾಂಡದ ನೈಟ್ರೋಜನ್ ಬೇಸ್ಗಳ ಮಧ್ಯೆ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗ್ತವೆ. ಈ ಹೈಡ್ರೋಜನ್ ಬೇಸ್ ಬಾಂಡ್ಸ್ ಫಾರ್ಮ್ ಆಗೋದಕ್ಕೆ ನಾವೇನಂತೀವಿ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್. So adenine base pairs with the thymine by 2 hydrogen bonds and guanine base pairs with the cytosine by 3 hydrogen bonds. Purines comes opposite to pyrimidine. This generates uniform distance. ಈ ಒಂದು ಸೈಡ್ ಪ್ಯೂರಿನ್ ಇದ್ದರೆ ಇನ್ನೊಂದು ಸೈಡ್ ಪಿರಾಮಿಡಿನ್ಗೆ ಬೈಂಡ್ ಆಗೋದ್ರಿಂದನೇ ಈ ಸೈಡ್ ಪ್ಯೂರಿನ್ ಇದ್ದರೆ ಇನ್ನೊಂದು ಸೈಡ್ ಪಿರಾಮಿಡಿನ್ ಇರುತ್ತೆ. ದಿಸ್ ಸೈಡ್ ಇಫ್ ಯು ಸಿ ಇಯರ್ ಇಟ್ ಇಸ್ ಅ ಪಿರಾಮಿಡಿನ್, ಇಯರ್ ವಿ ಹ್ಯಾವ್ ಪ್ಯೂರಿನ್. ಇಲ್ಲಿ ಮತ್ತೆ ದಿಸ್ ಇಸ್ ಪಿರಾಮಿಡಿನ್, ಇಯರ್ ವಿ ಹ್ಯಾವ್ purine. Here like this, if it is we have your purine, here we have a pyrimidine. So one side if it has purine, another side it will be having a pyrimidine. So that will help in maintaining uniform thickness of the DNA. Thickness of the DNA is 20 angstrom ಅಥವಾ 2 ನ್ಯಾನೋಮೀಟರ್. ಇವಾಗ ಒಂದು ಹೆಲಿಕ್ಸ್ದು ಸೈಜು 3.4 ನ್ಯಾನೋಮೀಟರ್ ಅಥವಾ 34 ಆಂಗ್ಸ್ಟ್ರಾನ್ ಇತ್ತು. ಡಿಸ್ಟೆನ್ಸ್ ಬಿಟ್ವೀನ್ 2 ನ್ಯೂಕ್ಲಿಯೋಟೈಡ್ಸ್ ಏನಿದೆ 0.34 ನ್ಯಾನೋಮೀಟರ್ ಆರ್ 3.4 ಆಂಗ್ಸ್ಟ್ರಾನ್ ಇತ್ತು. ಅದೇ ಥರ ಥಿಕ್ನೆಸ್ ಎಷ್ಟು ದಪ್ಪಗಿರುತ್ತೆ ಡಿ ಎನ್ ಎ, ಥಿಕ್ನೆಸ್ ಆಫ್ ದ ಡಿ ಎನ್ ಎ ಈಸ್ 20 ಆಂಗ್ಸ್ಟ್ರಾನ್ ಆರ್ 2 ನ್ಯಾನೋಮೀಟರ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ವಿ ಹ್ಯಾವ್ ಇಯರ್ is the base. Now if you focus, we can go on eliminating the things. That's how it appears on the DNA chain. Phosphate and sugar bond, phosphate and sugar backbone, these are nitrogen bases. Phosphate group, this is what exactly the structure of DNA. Now expand ಮಾಡಿ ನೋಡಿದಾಗ this is how it appears students. Okay, now Erwin Chargaff's rule. Chargaff's rule ಏನು ಹೇಳುತ್ತೆ, ದಿಸ್ ಈಸ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್. ಏನು ಹೇಳ್ತದೆ, ಆಲ್ವೇಸ್ ಡಿ ಎನ್ ಎ ಒಳಗೆ ಅಮೌಂಟ್ ಆಫ್ ಪ್ಯೂರಿನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಪಿರಾಮಿಡಿನ್. Erwin Chargaff rule ಏನು ಹೇಳ್ತದೆ, ಇನ್ ದ ಡಿ ಎನ್ ಎ ಪ್ರೊಪೋರ್ಷನ್ ಆಫ್ ಅಡೆನಿನ್ ಈಸ್ ಈಕ್ವಲ್ ಟು ಪ್ರೊಪೋರ್ಷನ್ ಆಫ್ ಥೈಮಿನ್ ಆ್ಯಂಡ್ ದ ಪ್ರೊಪೋರ್ಷನ್ ಆಫ್ guanine ಈಸ್ ಈಕ್ವಲ್ ಟು cytosine. Therefore
what we can write is A plus G is equal to T plus C. That is adenine plus guanine is equal to thymine plus cytosine. That is what we call adenine, guanine, purines adava. Thymine, cytosine, pyrimidines adava. So amount of purine is equal to amount of pyrimidine. So this we can also write it by or adenine plus guanine by thymine plus cytosine is equal to 1. This is given by the Chargaff's equivalence rule ಅಂತೀವಿ. ಈ ಚಾರ್ಗಾಫ್ equivalence ರೂಲ್ನ ಕೂಡ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಯೂಸ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಎಕ್ಸ್ಪ್ಲೇನ್ಸ್ ಅಬೌಟ್ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್. ಇಲ್ಲಿ ಅಡೆನಿನ್ ಬೇಸ್ ಪೇರ್ಸ್ ವಿತ್ ಥೈಮಿನ್ ಇದೆಯಲ್ಲ, ಇದಕ್ಕೆ ನಾವು ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಅಂತೀವಿ ಸ್ಟೂಡೆಂಟ್ಸ್. ಆ್ಯಂಡ್ ಗಾನಿನ್ ಬೇಸ್ ಪೇರ್ಸ್ ವಿತ್ ಸೈಟೋಸಿನ್. ಈ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂದ ನಮ್ಗೆ ಏನಾಗ್ತದೆ, ಇಫ್ ವಿ ನೋ ದ ಸೀಕ್ವೆನ್ಸ್ ಪ್ರೆಸೆಂಟ್ ಆನ್ ದ ಒನ್ ಸ್ಟ್ಯಾಂಡ್ ಮೇಲ್ಗಡೆ ಏನು ಸೀಕ್ವೆನ್ಸ್ ಅದಂತ ಗೊತ್ತಾಯ್ತಂದರೆ ನಮಗೆ ಇನ್ನೊಂದು ಸ್ಟ್ಯಾಂಡ್ ಅದು ಸೀಕ್ವೆನ್ಸ್ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಡೆನಿನ್ ಇದ್ದರೆ ಥೈಮಿನ್, ಗೋನಿನ್ ಇದ್ದರೆ ಸೈಟೋಸಿನ್, ಥೈಮಿನ್ ಇದ್ದರೆ ಅಡೆನಿನ್, ಸೈಟೋಸಿನ್ ಇದ್ದರೆ ಗೋನಿನ್. ಸೊ ಆಲ್ವೇಸ್ ಅಡೆನಿನ್ ಬೇಸ್ ಪೇರ್ಸ್ ವಿತ್ ಥೈಮಿನ್ ಆ್ಯಂಡ್ ಗೋನಿನ್ ಬೇಸ್ ಪೇರ್ಸ್ ವಿತ್ ದ ಸೈಟೋಸಿನ್. ಇಫ್ ವಿ ನೋ ದ ಸೀಕ್ವೆನ್ಸ್ ಆಫ್ ಒನ್ ಸ್ಟ್ಯಾಂಡ್, we can predict the sequence on the another strand. Okay, this is what we call as complementary base pairing, students, and this is the structure of DNA. Now DNA present in different types of organisms they are explaining. Before that, I just want to put up some points here before getting here what I want to explain andre. So basically DNA ಹೇಗಿದೆ ಸ್ಟೂಡೆಂಟ್ಸ್, now we come out with the point. DNA ಹೆಂಗಿದೆ ಅಂದರೆ ಇಟ್ಸ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಮೇಡ್ ಅಪ್ ಆಫ್ 2 ಚೈನ್ಸ್. ಈ ಕಡೆ ಒಂದು ಚೈನ್ ಅದ, ಈ ಕಡೆ ಒಂದು ಚೈನ್ ಅದ ಅಂತ ಇಟ್ಕೊಡ್ರಿ. ಸೊ ಒಂದು ಚೈನ್ದು ಇಲ್ಲಿ 5 ಪ್ರೈಮ್ ಎಂಡ್ ಇದ್ದರೆ ಅದರದ್ದು ಕೆಳಗಡೆ 3 ಪ್ರೈಮ್ ಎಂಡ್ ಅದ, ಇಲ್ಲಿ ಮತ್ತು 3 ಪ್ರೈಮ್ ಇದ್ದರೆ ಇಲ್ಲಿ 5 ಪ್ರೈಮ್. ಸೊ 2 ಚೈನ್ಸ್ ಆರ್ ಮೂವಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ಒಂದಕ್ಕೊಂದು ಆಪೋಸಿಟ್ ಡೈರೆಕ್ಷನ್ ಒಳಗೆ. ಫಸ್ಟ್ ಪಾಸ್ಟ್ಯುಲೇಟ್ ಏನು ಹೇಳುತ್ತೆ, ಡಿ ಎನ್ ಎ ಇಸ್ ಮೇಡ್ ಅಪ್ ಆಫ್ 2 polynucleotide chains ಆ್ಯಂಡ್ ದೇ ಆರ್ ಕ್ವೈಲ್ಡ್ ಟು ಒನ್ ಎನದರ್. ಓಕೆ, ಸೆಕೆಂಡ್ ಪಾಸ್ಟ್ಯುಲೇಟ್ ಏನು ಹೇಳ್ತದೆ, ಡಿ ಎನ್ ಎ ಬ್ಯಾಕ್ಗ್ರೌಂಡಲ್ಲಿ ವಾಟ್ ಇಟ್ ಹ್ಯಾಸ್ ದ ಸಲ್ಫರ್ ಆ್ಯಂಡ್ ದಟ್ ಈಸ್ ಶುಗರ್ ಆ್ಯಂಡ್ ಫಾಸ್ಫೇಟ್ ಬ್ಯಾಕ್ಬೋನ್ ಇದೆ. ಟು ದ ಶುಗರ್ ನೈಟ್ರೋಜನ್ ಬೇಸಸ್ ಆರ್ ಅಟ್ಯಾಚ್ಡ್ ಅಂತ ಹೇಳ್ತದೆ ಸೆಕೆಂಡ್. ಆ್ಯಂಡ್ ಥರ್ಡ್ ವಾಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಒನ್ ಹೆಲಿಕ್ಸ್, ಒಂದು ಕಂಪ್ಲೀಟ್ ಟರ್ನ್ ಆಗಬೇಕಂದ್ರೆ 3.4 ಆ್ಯಂಗ್ಸ್ಟ್ರಾನ್ ಇರ್ತದೆ ಸ್ಟೂಡೆಂಟ್ಸ್. 3.4 ನ್ಯಾನೋಮೀಟರ್ ಒಂದು ಹೆಲಿಕ್ಸ್, ಅಥವಾ ಆರ್ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ 34 ಆ್ಯಂಗ್ಸ್ಟ್ರಾನ್. ಸೊ ಇದರೊಳಗೆ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇರ್ತವೆ, ಒಂದು ಕಾಯಿಲ್ ಒಳಗೆ 10 ನ್ಯೂಕ್ಲಿಯೋಟೈಡ್ಸ್. ಇಟ್ ಹ್ಯಾಸ್ 10 ನ್ಯೂಕ್ಲಿಯೋಟೈಡ್ಸ್ ಇನ್ ಅ ಒನ್ ಕಾಯಿಲ್. ಆ್ಯಂಡ್ ಇಲ್ಲಿ ಅಡೆನಿನ್ ಇದ್ದರೆ ಇನ್ನೊಂದು ಕಡೆ ಗೋನಿನ್ ಇರ್ತದೆ. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರ್ತದೆ, ಅದಕ್ಕೆ ನಾವು ಒಟ್ಟು ವಿ ಕೊಡ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ನ್ಯೂಕ್ಲಿಯೋಟೈಡ್ಸ್ ಏನದ 0.34 ನ್ಯಾನೋಮೀಟರ್, ಆರ್ ವಿ ಕ್ಯಾನ್ ರೈಟ್ 3.4 ಆ್ಯಂಗ್ಸ್ಟ್ರಾನ್. 3.4 ಆ್ಯಂಗ್ಸ್ಟ್ರಾನ್ ಇರ್ತದೆ ಎರಡು ನ್ಯೂಕ್ಲಿಯೋಟೈಡ್ ಮಧ್ಯೆ, ಅಥವಾ 0.34 ನ್ಯಾನೋಮೀಟರ್ದಾಗ ಅಂದ್ರೆ ಒಂದು ಯೂನಿಟ್ ಈ ಕಡೆ ನೋಡ್ರಿ. ಸೊ ಒಂದು ಯೂನಿಟ್ ಹಿಂದ್ಗಡೆ ಬಂದರೆ ನ್ಯಾನೋಮೀಟರ್ ಬರ್ತದೆ. ಓಕೆ, ಇಲ್ಲಾದರೂ ಇಫ್ ಯು ಸಿ ಇಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇಫ್ ಯು ಟೇಕ್ ಒನ್ ಹೆಲಿಕ್ಸ್ ದ ಡಿಸ್ಟೆನ್ಸ್ ಅಂತ 3 ನ್ಯಾನೋಮೀಟರ್ ಅದ. ಅದೇ ನಾವು ಈ ಕಡೆ ಹೋದರೆ ವಾಟ್ ಹ್ಯಾಪನ್ಸ್, ಇದು ಈ ಕಡೆ ಬರಬೇಕು. ದಿಸ್ ಇಸ್ ಆ್ಯಂಗ್ಸ್ಟ್ರಾನ್. 10 to the power of -9 is nanometer, 10 to the power of -12 is angstrom. So here what we have is, this is the structure of DNA, students. So DNA structure ಆದಮೇಲೆ Erwin Chargaff has explained this concept of Chargaff's equivalence rule. Chargaff's equivalence rule ಹೇಳುತ್ತೆ, the amount of DNA, the amount of purine is equal to amount of purine. We are always going to see complementary base pairing. That means to say the amount of adenine is equal to amount of thymine, and amount of guanine is equal to amount of cytosine. Now if you see, this is the DNA structure. Now the amount of DNA, ಒಂದು ಕೆಲವು ಆರ್ಗನಿಸಮ್ ಒಳಗೆ ಎಷ್ಟು ಡಿ ಎನ್ ಎ ಅದಂತ ಇಲ್ಲಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಫಸ್ಟ್ ದಿಸ್ ಇಸ್ Cy174 ಬ್ಯಾಕ್ಟೀರಿಯೋಫಾಸ್ ಅಂತೀವಿ. ವಾಟ್ ಈಸ್ ಅ ಬ್ಯಾಕ್ಟೀರಿಯೋಫಾಸ್? ಬ್ಯಾಕ್ಟೀರಿಯೋಫಾಸ್ ಅಂದರೆ ಇದು ಒಂದು ವೈರಸ್ ವೇರ್ ಇಟ್ ಎಫೆಕ್ಟ್ಸ್ ದ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡ್ತಕ್ಕಂಥ ವೈರಸ್ಗೆ ಬ್ಯಾಕ್ಟೀರಿಯೋಪಾಜಸ್ ಅಂತೀವಿ. ಈ ಬ್ಯಾಕ್ಟೀರಿಯೋಪಾಜ್ದ ಜೀನೋಮ್ ಎಷ್ಟರಲ್ಲಿಂದ ಆಗ್ಯದ ನೋಡಿರಿ ಸ್ಟೂಡೆಂಟ್ಸ್. ಜೀನೋಮ್ ಎಷ್ಟರಲ್ಲಿಂದ ಆಗ್ಯದ ಅಂದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 5386 ನ್ಯೂಕ್ಲಿಯೋಟೈಡ್ಸ್ ಅಂತ ಕೊಟ್ಟಾರೆ. ಯಾಕಂದರೆ ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಇರ್ತದೆ, ನ್ಯೂಕ್ಲಿಯೋಟೈಡ್ಸ್ ಅಂತ ಕೊಡಬೇಕಾಗ್ತದೆ.
ಅದೇ ಬ್ಯಾಕ್ಟೀರಿಯೋಫಾಸ್ ಲಾಂಬ್ಡಾ ಇದು ಇನ್ನೊಂದು ಬ್ಯಾಕ್ಟೀರಿಯೋಫಾಸ್ ಅದ, ಇದಕ್ಕೆ ಲಾಂಬ್ಡಾ ಬ್ಯಾಕ್ಟೀರಿಯೋಫಾಸ್ ಅಂತೀವಿ. ಇದ್ರೊಳಗೆ ಏನು ಕೊಟ್ಟಿದ್ದಾರೆ 48,502 ಬೇಸ್ ಪೇರ್ಸ್. ಬೇಸ್ ಪೇರ್ ಅಂದರೆ ಏನು ತಿಳ್ಕೊಳ್ರಿ, ಇಲ್ಲಿ ನ್ಯೂಕ್ಲಿಯೋಟೈಡ್ಸ್ ಅಂತ ಕೊಟ್ಟಾರೆ. ಎಷ್ಟವ 1 2 3 4 5 6 7 8 9 10 11 ಈ ಥರ ನ್ಯೂಕ್ಲಿಯೋಟೈಡ್ಸ್. ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂದರೆ ಒಂದು ಸಿಂಗಲ್ ಸ್ಟ್ಯಾಂಡರ್ಡ್ ಚೈನ್ಗೆ ನಾವು ನ್ಯೂಕ್ಲಿಯೋಟೈಡ್ಸ್ ಅಂತೆ ಕೌಂಟ್ ಮಾಡಬೇಕಾಗ್ತದೆ. ಒಂದು ವೇಳೆ DNA ಡಬಲ್ ಸ್ಟ್ಯಾಂಡರ್ಡ್ ಇತ್ತು ಅಂದರೆ ವಿ ಕಾಲ್ ಇಟ್ ಆ್ಯಸ್ ದಿಸ್ ಈಸ್ 1 ಬೇಸ್ ಪೇರ್ಸ್. ಸೆಟಸಿನ್ ಗೋನಿನ್ ಎರಡಕ್ಕೂ ಕೂಡಿ ನಾವು 1 ಬೇಸ್ ಪೇರ್ ಅಂತೀವಿ, 2 ಬೇಸ್ ಪೇರ್, 3 ಬೇಸ್ ಪೇರ್, 4 5 6 7 8 ಬೇಸ್ ಪೇರ್. This DNA is made up of 8 base pair. The same way, the DNA of the Bacteriophage lambda, the DNA of the Bacteriophage lambda is made up of total ಇಲ್ಲಿ 8 ಬೇಸ್ ಪೇರ್ ಹೆಂಗದ ಅಲ್ಲಿ 48,502. ಜೀನೋಮ್ ಅಂದರೆ ದ ಟೋಟಲ್ ಅಮೌಂಟ್ ಆಫ್ DNA present in an organism. Genome of the Bacteriophage is 48,502. Genomic size of the Bacteriophage lambda is 48,502 ಬೇಸ್ ಪೇರ್ಸ್ ಇದೆ ಸ್ಟೂಡೆಂಟ್ಸ್. ಅದೇ ಥರ ಈಕೊಲೈ DNA ಹೋದರೆ ನಾವು ಈಕೊಲೈ ಹ್ಯಾಸ್ ಎ ಕ್ರೋಮೋಸೋಮ್ ಆ್ಯಂಡ್ ಇಟ್ಸ್ DNA ಈಸ್ ಕನ್ಸಿಸ್ಟ್ ಆಫ್ 4.6 ಇಂಟು 10 to the power of 6 ಬೇಸ್ ಪೇರ್ಸ್. ಎಷ್ಟಾಗುತ್ತೆ ನೋಡ್ರಿ, 4.6 ಇಂಟು 10 to the power of 6 ಬೇಸ್ ಪೇರ್ಸ್ ಇಸ್ ದ ಸೈಜ್ ಆಫ್ ದಿ ಈಕೊಲೈ DNA. ಮತ್ತು ನಾವು ಹ್ಯೂಮನ್ದು DNA ಬಂದರೆ ಹ್ಯಾಪ್ಲಾಯ್ಡ್ ಕಂಟೆಂಟ್ ಅಂದರೆ ಒಂದು ಹ್ಯಾಪ್ಲಾಯ್ಡ್ ಒಂದೇ ಸೆಟ್ ಆಫ್ ದ ಕ್ರೋಮೋಸೋಮ್ ಅಥವಾ ಒಂದು ಸೆಟ್ ಕ್ರೋಮೋಸೋಮ್ದೊಳಗೆ ಇರ್ತಕ್ಕಂಥ DNA ಸ್ಟಡಿ ಮಾಡಿದರೆ ಸೊ ಹೌ ಮಚ್ DNA ಈಸ್ ಪ್ರೆಸೆಂಟ್ ಇನ್ ಎ ಹ್ಯಾಪ್ಲಾಯ್ಡ್ ಅಂದರೆ 23 ಕ್ರೋಮೋಸೋಮ್ಸ್ ಕೂಡ್ಬಿಟ್ಟು ಎಷ್ಟು DNA ಇರುತ್ತಂದರೆ 3 ಇಂಟು 3 to the power 3 ಇಂಟು 3 ಇಂಟು 10 to the power of 9 ಬೇಸ್ ಪೇರ್ಸ್ ಇದೆ ಸ್ಟೂಡೆಂಟ್ಸ್. ಸೊ ಇಟ್ ವಿಲ್ ಕೌಂಟ್ ಅರೌಂಡ್ 3 billion ನ್ಯೂಕ್ಲಿಯೋಟೈಡ್ಸ್. So this is the size of the DNA, size of human genome, size of E. coli, size of bacteriophage and size of the Psi-174 bacteriophage. So ಈ ನಾಲ್ಕು ಎಕ್ಸಾಂಪಲ್ಸ್ನ you must have to remember students. What is the haploid content of human DNA ಎಷ್ಟದ 3.3 into 10 to the power of 9 ಬೇಸ್ ಪೇರ್ಸ್. ಈಕೋಲೈ ಇದ್ರೊಳಗೆ ಎಷ್ಟದ ಜೀನೋಮಿಕ್ DNA 4. ಜೀನೋಮಿಕ್ DNA ಅಂದ್ರೆ ಏನು, ಒಂದು ಸೆಲ್ ಒಳಗೆ ಎಷ್ಟು DNA ಅದಂತ. ಈಕೋಲೈದು DNA ಒಳಗೆ 4.6 ಇಂಟು 10 to the power of 6 ಬೇಸ್ ಪೇರ್. ಬೇಸ್ ಪೇರ್ ಅಂದ್ರೆ ಹೇಳೀನಿ, ಎರಡು ನ್ಯೂಕ್ಲಿಯೋಟೈಡ್ಸ್ ಏನೇನು ಅಟ್ಯಾಚ್ ಆಗಿರ್ತಾವಲ್ಲ ಇದಕ್ಕೆ 1 ಬೇಸ್ ಪೇರ್ ಅಂತೀವಿ. ಈ DNA ಎಷ್ಟು ಬೇಸ್ ಪೇರಿಂದ ಆಗ್ಯದ 4 + 4 8 ಬೇಸ್ ಪೇರ್ಸ್ ಇಲ್ಲಿ ಅದಾವಲ್ಲ. ಅದೇ ಥರ ಈಕೋಲೈ DNA ಒಳಗೆ 4.6 ಇಂಟು 10 to the power of 6 ಬೇಸ್ ಪೇರ್ಸ್ ಇರ್ತಾವ. ಹ್ಯೂಮನ್ಸ್ ಒಳಗೆ 3.3 ಇಂಟು 10 to the power of 9 ಬೇಸ್ ಪೇರ್ ಆಫ್ ದ DNA ಅದ. ಬ್ಯಾಕ್ಟೀರಿಯೋಫಾಸ್ ಲಾಂಬ್ಡಾ ಆ್ಯಸ್ 48,502 ಬೇಸ್ ಪೇರ್ಸ್ ಅದ. ಬಟ್ ನಾವು ಬ್ಯಾಕ್ಟೀರಿಯೋಫಾಸ್ ಸೈಗದಕ್ಕೆ ನಾವು ಬರೀ ನ್ಯೂಕ್ಲಿಯೋಟೈಡ್ಸ್ ಅಂತ ಬರ್ತೀವಿ ಅಂದರೆ ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಅದ. ಒಂದೇ ಸ್ಟ್ರ್ಯಾಂಡ್ ಆಫ್ ದ DNA ಇತ್ತಂದ್ರೆ ನಾವು ಬೇಸ್ ಪೇರ್ ಅನ್ನೋದಕ್ಕೆ ಬರಲ್ಲ. ಆ ಸ್ಟ್ರ್ಯಾಂಡ್ ಒಳಗೆ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಅವ ಅದರದನ್ನು ಇಲ್ಲಿ ಕೊಟ್ಟಿದ್ದಾರೆ. 5,386 ಇಸ್ ದ ಸೈಜ್ ಆಫ್ ಜೀನೋಮ್ ಪ್ರೆಸೆಂಟ್ ಇನ್ Psi-174 ಬ್ಯಾಕ್ಟೀರಿಯೋಫಾಸ್. So, e genomic size of human 3.3 into 10 to the power of 9 base pairs, and E. coli is 4.3 into 10 to the power of 6 base pairs, and Bacteriophage is 48,502 base pairs. You need to remember students. This is size of the DNA. Now, this much of DNA now stretch ಮಾಡಿದರೆ, if we stretch this much of human DNA ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಎಲ್ಲ ಸ್ಟ್ರೆಚ್ ಮಾಡಿದರೆ 200 meter almost we can see up to 2 meter. What happened here? So calculation of length of DNA. Length of DNA ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? Length of DNA is equal to number of base pairs into distance between two adjacent base pairs. ನಿಮಗೆ ಗೊತ್ತು. ಇವಾಗ ಫಾರ್ ಎಕ್ಸಾಂಪಲ್ ಲೆಂತ್ ಆಫ್ ದ DNA ನಿಮಗೆ ಕ್ಯಾಲ್ಕುಲೇಟ್ ಮಾಡಂತಾರೆ ಅಂತ ಇಟ್ಕೊಳ್ರಿ. ಸೊ ಒಂದು ಫಾರ್ ಎಕ್ಸಾಂಪಲ್ 100 ಬೇಸ್ ಪೇರ್ಸ್ ಅದಾವ. 100 ಬೇಸ್ ಪೇರ್ಸ್ ಅದಾವ. ವಾಟ್ ಈಸ್ ದ ಲೆಂತ್ ಆಫ್ ದ DNA ಅಂದ್ರೆ ವಾಟ್ ಯು ಹ್ಯಾವ್ ಟು ಡೂ 100 ಇಂಟು 3.4 ನ್ಯಾನೋಮೀಟರ್ ಆರ್ ಯು ಕ್ಯಾನ್ ದಿಸ್ 100 ಇಂಟು 0.34 ನ್ಯಾನೋಮೀಟರ್ ಆರ್ 3.4 ಆಂಗ್ಸ್ಟ್ರಾನ್ ಮಾಡಬೇಕು. ಎದಕ್ಕೆ? ಬಿಕಾಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ನ್ಯೂಕ್ಲಿಯೋಟೈಡ್ಸ್ ಏನದ ಸ್ಟೂಡೆಂಟ್ಸ್, ಐದರ್ ಇಟ್ ಈಸ್ 0.34 ನ್ಯಾನೋಮೀಟರ್ ಆರ್ ಇಟ್ ಈಸ್ 3.4 ಆಂಗ್ಸ್ಟ್ರಾನ್. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಜಸ್ಟ್ ಯು ಗೋ ಥ್ರೂ ದಿಸ್ ಎಕ್ಸಾಂಪಲ್. So number of base pairs in human
ಅಂದರೆ ಇದು ಡಿಪ್ಲಾಯ್ಡ್ ಸೆಲ್ದು ತೊಗೊಂಡ್ರೆ ನೋಡ್ರಿ, ಇದು ಡಿಪ್ಲಾಯ್ಡ್ ಸೆಲ್ ಅಂದರೆ ಡಬಲ್ ಇರ್ತದೆ. ಸೊ ಇಲ್ಲಿ ನೋಡ್ರಿ, ಹ್ಯಾಪ್ಲಾಯ್ಡ್ ಸೆಲ್ ಇದ್ದರೆ 3.3 ಇಂಟು 10⁻9 ಅದ, ಡಿಪ್ಲಾಯ್ಡ್ ಸೆಲ್ದು 6.6 ಇಂಟು 10⁻9. ಹೆನ್ಸ್ ಲೆಂತ್ ಆಫ್ ದ DNA ನಾವು ಹೆಂಗೆ ಮಾಡಬೇಕು, 6.6 ಇಂಟು 10⁻9 ಇಂಟು 0.34 ನ್ಯಾನೋಮೀಟರ್ ಅಂದರೆ 10⁻−9. ಸೊ ಇಲ್ಲಿ -9 10 +9 ಇಲ್ಲಿ ಕ್ಯಾನ್ಸಲ್ ಆಗ್ತದೆ. 6.6 ಇಂಟು 0.34 ಮಾಡಿದರೆ 2.2 ಮೀಟರ್ ಬರ್ತದೆ. ಸೊ ಒಂದು ಡಿಪ್ಲಾಯ್ಡ್ ಸೆಲ್ ಒಳಗಿರ್ತಕ್ಕಂಥ ಹ್ಯೂಮನ್ DNA ಎಷ್ಟಿರುತ್ತೆ ಅಂದರೆ 2.2 ಮೀಟರ್ ಇರ್ತದೆ. ಕೀಪ್ ಇನ್ ಮೈಂಡ್ ಸ್ಟೂಡೆಂಟ್ಸ್, ನಮ್ಮ ಬಾಡಿ ಒಳಗೆ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅದಾವೆ. ಒಂದು ಸೆಲ್ ನಮಗೆ ಬರಿಗಣ್ಣಿಂದ ನೋಡೋದಕ್ಕಾಗೋದಿಲ್ಲ. ಒಂದು ಸೆಲ್ ಒಳಗಡೆ ಈ 2.2 ಮೀಟರ್ ಆಫ್ ದ DNA ಪ್ಯಾಕ್ ಮಾಡಿದ್ದಾರೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಅ ನೇಚರ್ ವೆರ್ ಇಟ್ ಶೋಸ್ ದ ಪ್ಯಾಕೇಜಿಂಗ್ ಕೆಪ್ಯಾಬಿಲಿಟಿ ವಾಟ್ ದ ಸೆಲ್ ಸ್ಟ್ರಕ್ಚರ್ ಹ್ಯಾಸ್. ವೆರಿ ಸಿಂಪಲ್ ನೋಡ್ರಿ, ಫಾರ್ಮುಲಾ ಏನು ಹೇಳ್ತದೆ, ಲೆಂತ್ ಆಫ್ ದ DNA ಇಸ್ ಈಕ್ವಲ್ ಟು ನಂಬರ್ ಆಫ್ ಬೇಸ್ ಪೇರ್ಸ್. ನಮಗೆ ಎಷ್ಟು ಬೇಸ್ ಪೇರ್ ಅದಾವ ಅಂತೇಳ್ಯಾರ ಒಂದು DNA ಅದು ಬರ್ಕೋಬೇಕು, ಇಂಟು ಡಿಸ್ಟೆನ್ಸ್ ಬಿಟ್ವೀನ್ 2 ಅಡ್ಜಸೆಂಟ್ ಬೇಸಸ್. ನಮಗೆ ಅಡ್ಜಸೆಂಟ್ ಬೇಸಸ್ದ ಮಧ್ಯೆ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಅದ. ನ್ಯಾನೋಮೀಟರ್ದಾಗ ಅಂದರೆ 0.34 ನ್ಯಾನೋಮೀಟರ್, ಆ್ಯಂಗ್ಸ್ಟ್ರಾನ್ದೊಳಗೆ ಅಂದರೆ 3.4 ಆ್ಯಂಗ್ಸ್ಟ್ರಾನ್ ಇರ್ತದೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಟೋಟಲ್ ನ್ಯೂಕ್ಲಿಯೋಟೈಡ್ಸ್ ಬೇಸ್ ಪೇರ್ಸ್ ಮತ್ತು ಇಂಟು ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ನ್ಯೂಕ್ಲಿಯೋಟೈಡ್. When we will do it, we will get 2.2 meter is the length of human DNA. ಅದೇ ಥರ ಇಫ್ ಯು ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ಈಕೋಲೈ DNA ಏನಿದೆ 1.36 mm. ಎದಕ್ಕೆ 1.36 mm? ದ ನಂಬರ್ ಆಫ್ ಬೇಸ್ ಪೇರ್ಸ್ ಕೊಟ್ಟಿದ್ದಾರೆ. ಅಗೇನ್ ನಂಬರ್ ಆಫ್ ಬೇಸ್ ಪೇರ್ಸ್ ಈಸ್ ಮಲ್ಟಿಪ್ಲೈಡ್ ವಿತ್ ದಿ 1.36 ಇಂಟು 10⁻³ ಬರ್ತದೆ ಸ್ಟೂಡೆಂಟ್ಸ್ ಇಲ್ಲಿ. ದೆನ್ ಯಾಕಂದರೆ ಮೀಟರ್ ಅದಲ್ಲ ಇದು. ದ ನಂಬರ್ ಆಫ್ ಬೇಸ್ ಪೇರ್ಸ್ 1.36 ಇಂಟು 10⁻³ ಡಿಸ್ಟೆನ್ಸ್ ಬಿಟ್ವೀನ್ 2 ನ್ಯೂಕ್ಲಿಯೋಟೈಡ್ಸ್ ಅದು ಡಿವೈಡ್ ಅಲ್ಲ, ಇದು ಮಲ್ಟಿಪ್ಲಿಕೇಶನ್ನೇ ಮಾಡ್ಕೊಳ್ಬೇಕು ಸ್ಟೂಡೆಂಟ್ಸ್. ಇಲ್ಲಿ ಡಿವೈಡ್ ಮಾಡಿದ್ದಾರೆ, ಮಲ್ಟಿಪ್ಲಿಕೇಶನ್ ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್ ಈಸ್ 4 ಇಂಟು 10⁻6 ಬೇಸ್ ಪೇರ್ಸ್. ಇಲ್ಲಿ ಅಂದರೆ ದಿಸ್ ಈಸ್ ವಾಟ್ ದೇ ಆರ್ ಕ್ಯಾಲ್ಕುಲೇಟಿಂಗ್. ವೆರಿ ಇಂಟ್ರೆಸ್ಟಿಂಗ್. ಸಾರಿ ಸ್ಟೂಡೆಂಟ್ಸ್, ಈ ಫಸ್ಟ್ ಎಕ್ಸಾಂಪಲ್ ಒಳಗೆ ಏನದ ಅಂದರೆ ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ಸ್ ಕೊಟ್ಟರೆ ನಮಗೆ ಲೆಂತ್ ಕಂಡುಹಿಡಿದಿದ್ದೀವಿ. ಈ ಸೆಕೆಂಡ್ ಎಕ್ಸಾಂಪಲ್ ಒಳಗೆ ಲೆಂತ್ ಕೊಟ್ಟಿದ್ದಾರೆ, ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ನಂಬರ್ ಆಫ್ ಬೇಸಸ್. ಇಫ್ ವಿ ಮಲ್ಟಿಪ್ಲೈ ದ ನಂಬರ್ ಆಫ್ ಬೇಸಸ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದ ಬೇಸಸ್ ವಿ ವಿಲ್ ಗೆಟ್ ದ ಲೆಂತ್. ಇಫ್ ವಿ ನೋ ದ ಲೆಂತ್, ಇಫ್ ವಿ ವಾಂಟ್ ಟು ನೋ ದ ನಂಬರ್ ಆಫ್ ಬೇಸಸ್, ಲೆಂತ್ ಇದನ್ನ ಈ ಕಡೆ ತೊಗೊಂಬರ್ರಿ. ಲೆಂತ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ 2 ಬೇಸ್ ಪೇರ್ಸ್ ಅಂತ ಮಾಡಿದರೆ, ಸೊ ಇಲ್ಲೇನದ ಲೆಂತ್ ಎಷ್ಟದ 1.36 ಇಂಟು 10⁻³ ಮಿಲಿಮೀಟರ್ ಅದಲ್ಲ. ಸೊ ಮಿಲಿಮೀಟರ್ ಅಂದರೆ -3 ತೊಗೋಬೇಕಾಗ್ತದೆ. ಸೊ ದಿಸ್ ಈಸ್ ಅ ಲೆಂತ್ ವಿ ಗಾಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ 2 ನ್ಯೂಕ್ಲಿಯೋಟೈಡ್ಸ್ ಮಾಡಿದ್ವಿ ಅಂದರೆ ವಿ ವಿಲ್ ಗೆಟ್ ದ ನಂಬರ್ ಆಫ್ ಬೇಸಸ್. ಸಿ ವೆರಿ ಇಂಟ್ರೆಸ್ಟಿಂಗ್. ಇಲ್ಲೇನಿದೆ, ಇಫ್ ಯು ನೋ ದ ನಂಬರ್ ಆಫ್ ಬೇಸ್ ಪೇರ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಲೆಂತ್. If you know the length, you can calculate the number of bases. Always the distance between 2 adjacent bases is constant. This is an example, students. Further about the DNA structure and how to calculate the length of the DNA, we will discuss in next class. Okay, so you just go through this video repeatedly and try to understand this problem. Very simple. Length of the DNA, number of bases, this is always constant. If you know the length, you can calculate number of bases. If you know the number of bases, you can calculate length, students. Right? Thank you.